ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ. ನಾನು ಮೇಘನ ಹಳೆಯಾಳ. ಇವತ್ತಿನ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವ ಶ್ರೀಮತಿ ಜಯಶೀಲ ರಾಜಶೇಖರ್ ಅಂಗಡಿಯವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಸ್ವಾಗತ ನಿಮಗೆ. ಈಗಾಗಲೇ ನಾವು ಕೃಷಿ ಅಂತ ಬಂದರೆ ತುಂಬ ವಿಚಾರಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿಬಿಟ್ಟಿದ್ದೀವಿ. ಸೊ ನಮ್ಮ ಈಗಿನ ಕೃಷಿ ವ್ಯವಸ್ಥೆಯಲ್ಲಿ ನಾವು ಬೇರೆ ಬೇರೆ ಬೆಳೆಗಳ ಬಗ್ಗೆ ಮಾತಾಡಿದ್ವಿ ಈಗಾಗಲೇ. ಆ ಬೆಳೆಗಳ ನಡುವೆಯೂ ಮತ್ತೆ ಬೆಳೆಯೋ ಬೆಳೆಗಳಿದ್ದಾವೆ. ಸೊ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳ್ತೀರಾ ಮೇಡಮ್? ನೋಡಿ ಅಮ್ಮ, ಇವಾಗ ಏನಂದ್ರೆ ಸ್ಯಾಲ್ರಿ ಅಂತ ಬಂದಾಗ ನೀವು ಅಂತೀರಿ, ಹೌದು, ಭೂಮಿಯಲ್ಲಿ ಹಾಕಿದ್ರೆ ವರ್ಷಕ್ಕೆ ಬರುವಂತ ಬೆಳೆಗಳನ್ನು ನಂಬ್ಕೊಂಡು ನಮ್ ತಿಂಗಳಿಗೆಲ್ಲ ಏನಾದ್ರೂ ನಮ್ಗೆ ಪೇಮೆಂಟ್ ಬರುತ್ತಾ ಅಂತ ಕೇಳ್ಬೋದು ನೀವು. ಯಾಕಂದ್ರೆ ಆ ರೀತಿ ಸಹ ಬೆಳೆಗಳನ್ನ, ಮಿಶ್ರ ಬೆಳೆಗಳನ್ನು ಸಹ ನಮ್ಮ ಭೂಮಿಯಲ್ಲಿ ಹಾಕೋಬಹುದು ನಾವು. ಈ ಲಿಂಬೆ ಗಿಡ ಆಗ್ಲಿ, ಕರಿಬೇವಿನ ಗಿಡಗಳಾಗ್ಲಿ, ಸುಗಂಧಿ ಹೂವಿನ ಗಿಡ, ಅದು ಕೆಜಿ ಗಟ್ಲೆ ಮಾರುತ್ತೆ. ನೀವು ಅದು 1 ಎಕರೆ ಹಚ್ಚಿದ್ರು ಕೂಡ ಒಂದ್ ದಿನಕ್ಕೆ ಬೆಳಗ್ಗೆ 2 ತಾಸು ಸಾಕು ಅದಕ್ಕೆ ಹೂಗಳನ್ನ ಹರಿಲಿಕ್ಕೆ. 6 ರಿಂದ 8 ಗಂಟೆ ಅಷ್ಟರಲ್ಲೇ ನೀವು 2,000 ತೆಗಿಬಹುದು. ನೀವು ITBT ಕಂಪ್ನಿಯಲ್ಲಿ ಇಡೀ ದಿನ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕಣ್ಣು ಹಾಳು ಮಾಡ್ಕೊಂಡು ನೀವು ದುಡಿಯೋದು ತೆಗೆಯುವ 60,000 ಕೂಡ ನೀವು ತಿಂಗಳ ಈ ಒಂದು ಏನಾಯ್ತು ಸುಗಂಧಿ ಹೂವಿನಲ್ಲಿ ಸಹ ನೀವು ತೆಗಿಬಹುದು. ಅದರ ಜೊತೆಗೆ ನಿಂಬೆ ಹಣ್ಣಿನ ಗಿಡ, ಕರಿಬೇವಿನ ಗಿಡ, ಈಗ ಮಿಶ್ರ ಬೆಳೆಗಳು ಎಲ್ಲಾ ನೀವು ಕಾಳು ಕಡಿಗಳನ್ನ ಹಾಕಿ ಅದರ ಮಧ್ಯಗಳು ಕೂಡ ಈ ಹಣ್ಣಿನ ಗಿಡಗಳಾಗ್ಲಿ, ಕರಿಬೇವಿನ ಗಿಡಗಳಾಗ್ಲಿ ಈ ತರ ಮಾಡೋದ್ರಿಂದ ರೈತನಿಗೆ ಯಾವಾಗ್ಲೂ ಹಣದ ಕೊರತೆ ಬರೋದಿಲ್ಲ. ಅದರ ಜೊತೆಗೆ ರೈತ ತನ್ನ ಆತ್ಮಸ್ಥೈರ್ಯ ಕಳ್ಕೊಂಡು ಆತ್ಮಹತ್ಯೆ ಕೂಡ ಮಾಡ್ಕೊಳ್ಳಲಾರ ಅಂತ ನನ್ನ ಅಭಿಪ್ರಾಯ. ನಿಜವಾಗ್ಲು ಅಂದ್ರೆ ನಾವಾಗ್ಲೇ ಮಾತಾಡಿದ ಹಾಗೆ ಪ್ರತಿಯೊಂದು ಕಷ್ಟಕ್ಕೂ ಒಂದು ಪರಿಹಾರ ಅಂತ ಇರುತ್ತೆ. ಅಂದ್ರೆ ನಾವು ಯಾವುದೇ ಈಗ ಒಂದ್ ದಾರಿ ಮುಚ್ಚೋಯ್ತಾ, ಮತ್ತೊಂದು ದಾರಿಯನ್ನ ನಾವು ಆರಿಸ್ಕೊಳ್ಬೇಕು. ಸೊ ಆ ಮುಚ್ಚೋಕ್ಕಿಂತ ಮುಂಚೆ ನಾವು ಆರಿಸ್ಕೊಂಡಿರ್ಬೇಕು. ಅಂದ್ರೆ ನಮ್ಗೆ ಆ ಕಷ್ಟ ಬರುತ್ತೆ. ನಾವು ಒಂದು ಮಾತು ಹೇಳ್ತೀವಲ್ಲ, ಗುಡ್ಡಕ್ಕೆ ಬೆಂಕಿ ಹತ್ತಾಗ ಬಾವಿ ತೋಡ್ತಾರ ಹಾಗೆ ಅದು ಕಷ್ಟ ಬರೋ ತನಕ ಕಾಯ್ದೆ ಪರ್ಯಾಯವಾಗಿ ನಾವು ಏನನ್ನಾದ್ರೂ ಒಂದು ಬೇರೆ ಕೃಷಿಯನ್ನ ಆಗಿರಬಹುದು ಅಥವಾ ಬೇರೆ ಅದನ್ನ ಮಾಡ್ಕೊಂಡಿರ್ಬೇಕು. ಅದು ನಿಜಾಮ. ಯಾಕೆಂದ್ರೆ ನಾನು ಅದೇ ಹೇಳಿದೆ ಅಲ್ಲ, ಮಿಶ್ರ ಬೆಳೆಗಳನ್ನ ಅಂತಾನ ಯಾಕೆ ಹೇಳಿದೆ ಅಂದ್ರೆ, ನೀವು ಎಷ್ಟೇ ಭೂಮಿ ಇರ್ಲಿ, 3 ಎಕರೆ ಭೂಮಿ ಇರ್ಲಿ ಅಥವಾ 100 ಎಕರೆ ಭೂಮಿ ಇರ್ಲಿ, ಈ ಭೂಮಿಯಲ್ಲಿ ಕೂಡ ಮಿಶ್ರ ಬೆಳೆಗಳನ್ನ ಹಾಕೊಳ್ತಾ ಹೋಗೋದ್ರಿಂದ ನಿಮಗೆ ಯಾವತ್ತೂ ನಿಮಗೆ ಅನ್ಸೋದೇ ಇಲ್ಲ ಇದು ನಮ್ದು ಭೂಮಿಯಲ್ಲೇನೆ ಬರುತ್ತಲ್ಲಪ್ಪ, ಈ ನಮ್ಗೆ ಬೇರೆದ್ದು ಒಂದು ಇನ್ಕಮ್ ಸೋರ್ಸ್. ಇದು ಭೂಮಿಯಲ್ಲಿ 1 ವರ್ಷಕ್ಕೆ ಹಾಕಿ ವರ್ಷದ ಬೆಳೆನ ಕಾಯ್ಕೊಂತ ಕೂಡ್ಬೇಕಾಗುತ್ತೆ. ಅವಾಗ ಬೆಳೆ ಬಂದಾಗೆ ರೇಟ್ ಇರೋದಿಲ್ಲ. ರೇಟ್ ಇದ್ದಾಗೆ ರೈತನ ಕಡೆ ಆತನ ಸರಿಯಾಗಿ ಬೆಳೆ ಬಂದಿರೋದಿಲ್ಲ. ಅದ್ರ ಸಮಸ್ಯೆನೇ ಬರಲ್ಲಮ್ಮ. ನೀವು ಮಿಶ್ರ ಬೆಳೆಗಳನ್ನ ಹಾಕೋದ್ರಿಂದ ಇದು ಒಂದ್ರಲ್ಲಿ ಏನಾದ್ರೂ ನಿಮಗೆ ಲುಕ್ಷಾನೆ ಆಗೈತಿ ಅಂದ್ರ ಇನ್ನೊಂದ್ರಾಗ ನೀವು ಲಾಭ ತೆಗಿತೀರಲ್ವಾ? ಹೌದು ಹೌದು. ಅಂದ್ರೆ ನಿಮ್ದು ತಿಂಗಳ ಬೆಳೆನೂ ಆಗುತ್ತೆ, ವರ್ಷದ ಬೆಳೆನೂ ಆಗುತ್ತೆ. ಸೊ ಹಿಂಗಾಗಿ ನಾನೇನಂತೇನಿ, ಪ್ರತಿಯೊಬ್ಬ ರೈತನು ಮಿಶ್ರ ಬೆಳೆಗಳನ್ನ ಮಾಡೋದ್ರಿಂದ ನಮ್ಮ ಭೂಮಿಯಲ್ಲೂ ನಾವು ಸಾಕಷ್ಟು ಲಾಭಗಳನ್ನ ತಕ್ಕೋಬಹುದು. ಅದಕ್ಕೆ ನಾವು ಒಂದನ್ನೇ ವ್ಯವಸಾಯ ಅಂದ ತಕ್ಷಣ ಒಬ್ಬರು ಅದೇ ಮನ್ಸ್ ಮಾಡೋದು. ಈಗ ನಾವು ಮೆಕ್ಕೆಜೋಳ ಹಾಕಿದ್ರೆ ಮೆಕ್ಕೆಜೋಳನೇ ಹಾಕಿರ್ಬೇಕು. ಅದೇ ಹೇಳಿದ್ರೆ ಅಜ್ಜ ಹಾಕಿದ ಆಲಮರಿಗೆ ಎಲ್ಲರೂ ನೇತಾಕೊಳ್ಳೋದು. ನೀವು ಹೊಸ ಹೊಸ ಕೃಷಿ ವಿಧಾನಗಳು ಸಾಕಷ್ಟಿದಾವೆ. ಈ ಕೃಷಿ ವಿಶ್ವವಿದ್ಯಾಲಯ, ಈಗ ನಿಮ್ಗೆ ಏನಾದ್ರೂ ಮಾಹಿತಿ ಇಲ್ಲ ಅಂದ್ರೆ ವಿಶ್ವವಿದ್ಯಾಲಯಕ್ಕೆ ಹೋದ್ರೆ ಅವ್ರು ಸಹ ನಿಮಗೆ ಪ್ರತಿಯೊಂದು ಮಾಹಿತಿನ ಯಾವ ತಿಂಗಳಲ್ಲಿ ಯಾವ ಸಮಯದಲ್ಲಿ ಏನ್ ಹಾಕ್ಬೇಕು ಅಂತ ಸಹ ಹೇಳ್ತಾರೆ. ಸೊ ಅದರ ಅನುಕೂಲತೆಗಳ ಪ್ರಕಾರ ಅದನ್ನ ಒಂದು ಸಹಾಯ ತಗೊಂಡು ನಾವು ಮಿಶ್ರ ಬೆಳೆಗಳನ್ನು ಮಾಡಿಕೊಂಡು ನಮ್ಮ ಎಲ್ಲಾ ಭೂಮಿಯೊಳಗೂ ಲಾಭ ತಕ್ಕೋಬಹುದು ಅಂತ ನನ್ನ ಅನಿಸಿಕೆ. ನಿಜವಾಗ್ಲು ಅಂದ್ರೆ ನಾವು ಯಾವ ವಸ್ತುವನ್ನ ಯಾವ ರೀತಿ ಉಪಯೋಗ ಮಾಡ್ತೀವಿ ಅನ್ನೋದ್ರ ಮೇಲೆ ಆ ವಸ್ತುವಿನ ಬೆಲೆ ಆಗಿರಬಹುದು, ಆ ವಸ್ತುವಿನ ಒಂದು ಅವಶ್ಯಕತೆ ನಮ್ಗೆ ಎಷ್ಟಿತ್ತು ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ವ್ಯವಸಾಯ ಅಂತ ಬಂದ್ರೆ ಇದೊಂದು ದೊಡ್ಡ ಯೂನಿವರ್ಸಿಟಿ ಅಂತ ಹೇಳ್ಬೋದು. ನಾವು ನಮ್ಗೆ ಏನೇ ಬೇಕಾದ್ರೂ ಆ ವ್ಯವಸಾಯದಲ್ಲಿ ಪ್ರತಿಯೊಂದು ಕೂಡ ನಾವು ಸಿಗುತ್ತೆ ನಮ್ಗೆ. ಅದು ಜೀವನದಲ್ಲಿ ಖುಷಿ ಅಂತ ಆಗಿರಬಹುದು, ಅಥವಾ ಜೀವನಕ್ಕೆ ಬೇಕಾದ ಫೈನಾನ್ಷಿಯಲ್ ಹೆಲ್ಪ್ ಅಂತ ಆಗಿರಬಹುದು, ಅಥವಾ ಜೀವನದಲ್ಲಿ ನಮಗೊಂದಿರುತ್ತೆ ನಾವು ಸಮಾಜ ಸೇವೆ ಮಾಡಬೇಕು ಅಂತ, ಅದನ್ನು ಕೂಡ ನಾವು ಕೃಷಿ ಮೂಲಕ ಮಾಡಬಹುದು. ಅಥವಾ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಇರುತ್ತೆ. ನಾವು ಗಟ್ಟಿಯಾಗದ ಹೊರತು ಬೇರೆಯವ್ರಿಗೆ ನಾವು ಸಹಾಯ ಮಾಡೋಕ್ಕಾಗಲ್ಲ. ಸೊ ಕೃಷಿಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಸರಿಯಾದ ಪರಿಹಾರ ಇದೆ. ಈಗ ನೀವು ಹೇಳಿದ ಹಾಗೆ ಮಿಶ್ರ ಬೆಳೆಯನ್ನ ಹೊರತುಪಡಿಸಿ ನಮ್ಮ ಈ ಕೃಷಿಯಲ್ಲಿ ಈಗ ನಾವು ಹೆಚ್ಚಾಗಿ ಕೃಷಿ ಅಂತ ಬಂದಾಗ ಬರೋದು ನೀರು. ಈ ಪರಿಸರ, ನಮ್ಮ ಒಂದು ಬೆಳೆ ಬೆಳಿಬೇಕು ಅಂದರೆ
ಪರಿಸರ ಎಷ್ಟು ಎಲ್ಲವೂ ಪರಿಣಾಮ ಬೀರುತ್ತೆ. ಗಾಳಿ ಆಗಿರಬಹುದು, ಮಣ್ಣಾಗಿರಬಹುದು, ನೀರು, ಪ್ರತಿಯೊಂದು ಕೂಡ. ಇಲ್ಲಿ ನೀರಿನ ಅಂಶ ಅಂತ ಬಂದಾಗ, ನೀರು ಅಂತ ತಗೊಂಡ್ರೆ ಕೃಷಿಯಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀರು ಅಂದ್ರೆ ತಕ್ಷಣ ಹೇಳ್ತೀನಿ, ಪ್ರತಿಯೊಬ್ಬ ರೈತನು ತಲೆಯೊಳಗೆ ಮೊದ್ಲ ಏನ್ ಮಾಡೋದಂದ್ರೆ, ನಾವು ಮೊದ್ಲು ಬದ್ಧರಾಗಿನ ಏನಂದ್ರೆ ಅಂತರ್ಜಲ ಎಲ್ಲ ಕುಗ್ತಾ ಇದೆ ಇವಾಗ. ಹೌದು, ಆಲ್ರೆಡಿ ಪ್ರತಿಯೊಬ್ಬ ನಾವು ಅದನ್ನ ಒಂದು ವಿಷಾದನೀಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಭೂಮಿಯ ಅಂತರ್ಜಲ ಬತ್ತೋದ್ರಿಂದ ನಮಗೇನಾಗ್ತಾ ಇದೆ, ಯಾವ ನೀರಿನ ಕೊರತೆ ತುಂಬಾನೇ ಆಗ್ತಾ ಇದೆ. ನೋಡಿ, ಇವಾಗ ರೈತ ಎದೆಗುಂದುಕೊಂಡು ಕೂಡೋದಕ್ಕಿಂತ ಇದಕ್ಕೆ ಪರ್ಯಾಯ ವ್ಯವಸ್ಥೆನ ಮಾಡ್ಕೋಬೇಕು. ಪರ್ಯಾಯ ವ್ಯವಸ್ಥೆ ಅಂದ ತಕ್ಷಣ ಏನ್ ಮಾಡ್ಬೋದಮ್ಮ ನಾವು? ಬಾಳ ಅಂದ್ರೆ ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಳೋಣ. ಕೃಷಿ ಹೊಂಡ ಮಾಡೋದ್ರಿಂದ ಕೆರೆಗಳಲ್ಲಿ ಅಲಾದಿ ನೀರಿರುತ್ತೆ. ಏನಂದ್ರೆ 24 hours ನೀರು ಇರುತ್ತೆ. ಮತ್ತೆ ತಿಂಗಳುಗಳ ನೀರು ಏನಾಗ್ತೇವೆ, ಅಂತರ್ಜಲಗಳು ಹೆಚ್ಚಾಗ್ತಾ ಹೋಗ್ತವೆ. ಅಂತರ್ಜಲಗಳು ಹೆಚ್ಚಾಗ್ತಾ ಹೋದಂಗೆ ನಾವೇನಾಗ್ತೇವೆ, ಅದೇ ನೀರುಗಳನ್ನ ತಗೊಂಡು ನಾವು ಪ್ರತಿಯೊಂದು ನಮ್ಮ ಬೆಳೆಗೆ ನೀರನ್ನು ಬಿಟ್ಕೋಬಹುದಲ್ವಾ? ಸೊ ಹಿಂಗಾಗಿ ದಯವಿಟ್ಟು ನಾವು ಆದಷ್ಟು ಕೃಷಿ ಹೊಂಡಗಳನ್ನ ಎಷ್ಟೆಷ್ಟು ಭೂಮಿ ಇದೆಯೋ ಅಷ್ಟರ ಈಗ ನಿಮ್ದು 1 ಎಕರೆ ಐತಂದ್ರೆ ನೀವು ಒಂದು ಕಾಲ ಭಾಗನಾದ್ರೂ ನೀವು ಕಂಪ್ಲೀಟ್ ಆಗಿ ಕೃಷಿ ಹೊಂಡಗಳನ್ನ ಮಾಡಿ, ದಯಮಾಡಿ ಬೇಕಿದ್ರೆ ಇದನ್ನ ಮಾಡಿ ನೋಡಿ ಅಂತ ವಿನಂತಿ ಮಾಡ್ಕೊಂತೀನಿ ರೈತರ ಹತ್ರ. ನಿಜವಾಗ್ಲು ಅಂದ್ರೆ ನಮ್ಗೆ ಈಗ ಎಲ್ಲದಕ್ಕೂ ಪರಿಹಾರ ಅಂತ ನಾವು ಆಗ್ಲೇ ಮಾತಾಡಿದ ಹಾಗೆ ಎಲ್ಲದಕ್ಕೂ ಪರಿಹಾರ ಇದೆ. ಆದ್ರೆ ನೀರನ್ನ ನಾವು ಉತ್ಪನ್ನ ಮಾಡಕ್ಕಾಗಲ್ಲ. ಸೊ ಉತ್ಪನ್ನ ಮಾಡದೇ ಇರ್ಬೋದು, ಆದ್ರೆ ಸಿಕ್ಕಿರೋದನ್ನ ನಾವು ಕೂಡಿಟ್ಕೊಂಡು ಅಥವಾ ಏನೋ ಬೇರೆ ಬುದ್ಧಿವಂತಿಕೆಯಿಂದ ನಾವು ಏನೋ ಮಾಡಿ ಅದನ್ನ ಬಳಸ್ಕೊಳ್ಬಹುದು. ಸೊ ಅದರಲ್ಲಿ ಈ ಕೃಷಿ ಹೊಂಡ ಕೂಡ ಒಂದಾಗಿರುತ್ತೆ. ಈ ಮೂಲಕನೂ ಕೂಡ ನಾವು ನಮ್ಮ ವ್ಯವಸಾಯಕ್ಕೆ ಸಹಾಯ ಆಗೋ ರೀತಿ ಮಾಡ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ. ನೀರು ಅಂತ ಬಂದ ತಕ್ಷಣ ಖಂಡಿತವಾಗ್ಲೂ ನಾವು ಜಲಚರಗಳಾಗಿರಬಹುದು, ಬೇರೆ ಪ್ರಾಣಿಗಳ ಬಗ್ಗೆ ಅಥವಾ ಏನೋ ಸಾಮಾನ್ಯವಾಗಿ ನಾವು ಹೋಗ್ಬಿಡ್ತೀವಿ, ಪ್ರಕೃತಿಯಲ್ಲಿ ಬೇರೆ ಬೇರೆ ಚಿಂತನೆಗಳು ಬರ್ತಾ ಹೋಗುತ್ತೆ. ಈಗ ಪ್ರಾಣಿ ಪಕ್ಷಿ ಅಂತ ತಗೊಂಡಾಗ ಇತ್ತೀಚೆಗೆ ಈ ಮೀನುಗಾರಿಕೆ ಅನ್ನೋದು ಒಂದು ತುಂಬ ಹೈಲೈಟ್ ಆಗಿರೋ ವಿಷಯ. ಪ್ರತಿಯೊಬ್ಬರ ಬಾಯಲ್ಲೂ ಬರುತ್ತೆ. ಅಂದರೆ ಬರೀ ವ್ಯವಸಾಯ ಮಾಡೋದು ಮಾತ್ರ ಅಲ್ಲ, ಅಲ್ಲೂ ಕೂಡ ನಾವು ಬೇರೆ ರೀತಿಯ ವ್ಯವಹಾರಗಳನ್ನು ಅಥವಾ ವ್ಯಾಪಾರಗಳನ್ನು ಮಾಡಬಹುದು ಅಂತ. ಈ ಮೀನುಗಾರಿಕೆಯನ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೀರಾ? ಮೇಡಮ್, ಅವಶ್ಯವಾಗಿ ಮೀನುಗಾರಿಕೆಯಲ್ಲಿ ತುಂಬಾನೇ ಲಾಭ ಇದೆಯಮ್ಮ. ಅದು ಏನಂದ್ರೆ, ಈಗ ಒಂದು ಸರ್ಕಾರ ಸವಲತ್ತುಗಳನ್ನ ಮಹಿಳೆಯರ ಹೆಸರಲ್ಲಿ ಏನಾದ್ರೂ ಭೂಮಿ ಇದ್ರೆ ಅವರಿಗೆ ಆ ಒಂದು ಮೀನುಗಾರಿಕೆ ಮಾಡೋಕ್ಕೋಸ್ಕರನೇ ಹೊಸ ಹೊಸ ಸ್ಕೀಮ್ಗಳು ಬಂದಿದಾವಮ್ಮ. ಆ ಮೀನುಗಾರಿಕೆ ಅಂದ್ರೆ ನೀವು ಈ ತರ ಬಾಂಗ್ಲಾ ಮೀನ ಬಂದು ಇನ್ನೊಂದು ಯಾವ್ದು ಲೋಕಲ್ ಮೀನುಗಳಾದ್ರು ಯಾವುದೇ ಮೀನುಗಳನ್ನು ಬೆಳೆದ್ರೂ ಕೂಡ ಅದು ನೀವು ವರ್ಷಕ್ಕೆ ಮಿನಿಮಮ್ ಅಂದ್ರೆ 4-5 ಲಕ್ಷ ಆರಾಮಾಗಿ ತೆಗಿಬಹುದು ಅದರಲ್ಲಿ. ಸೊ ಮೀನುಗಾರಿಕೆ ಮಾಡೋದು ಏನು ದೊಡ್ಡ ಸಮಸ್ಯೆನೇ ಅಲ್ಲಮ್ಮ. ಅದನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಬರೀ ಹೈನುಗಾರಿಕೆ ನಂಬಕ್ಕಾಗಲ್ಲ ನಮ್ಗೆ, ಅಥವಾ ನಮ್ಗೆ ಒಂದು ಬೆಳೆನೇ ನಂಬಕ್ಕಾಗಲ್ಲ ಅಂದ್ರೆ ಮೀನುಗಾರಿಕೆಯು ಸಹ ನಿಮ್ಮ ಒಂದು ಜೀವನಕ್ಕೆ ತುಂಬಾನೇ ಉಪಯೋಗ ಆಗಿದೆ. ಈಗಿನ ಟ್ರೆಂಡ್ ಕೂಡ ಮೀನುಗಾರಿಕೆಯನ್ನ ಫಾಲೋ ಅಪ್ ಮಾಡ್ತಾ ಇದೆ ಎಲ್ಲ ಪ್ರತಿಯೊಬ್ಬ ರೈತರು. ಯಾಕಂದ್ರೆ ಮೀನುಗಾರಿಕೆ ಮಾಡೋದ್ರಿಂದ ಅವರಿಗೆ ಏನಾಗ್ತಾ ಇದೆ, ಅದು ಒಂದು ಆಲ್ರೆಡಿ ನಿಮ್ಮ ಒಂದು ಕೃಷಿ ಹೊಂಡಗಳನ್ನ ಮಾಡಿಕೊಂಡು ನೀರುಗಳನ್ನ ಸ್ಟಾಕ್ ಮಾಡ್ಕೊಂಡೇ ಬಿಟ್ಟಿರ್ತೀರಿ. ಅದರ ಜೊತೆಗೆ ಮೀನುಗಳನ್ನ ಬಿಟ್ಕೊಂಡು ಮಾಡೋದ್ರಿಂದ, ಮತ್ತೆ ಇಲ್ಲ ಸರ್ಕಾರ ಕೊಟ್ಟಿರುವಂತಹ ಸವಲತ್ತುಗಳನ್ನು ಉಪಯೋಗಿಕೊಂಡು ಕೃಷಿ ಹೊಂಡಗಳನ್ನ ಅವರೇ ಬಂದು ಎಲ್ಲಾ ಹೊಂಡಗಳನ್ನು ಮಾಡಿ ಮೀನುಗಳ ಸಹ ಬಿಟ್ಟು ತಿರ್ಗಾ ನಾವು ಅದನ್ನ ವ್ಯಾಪಾರ ಹೇಗ್ ಮಾಡೋದಪ್ಪ ಅಂತ ಚಿಂತೆ ಮಾಡೋದಿಲ್ಲ, ಅವರೇ ಸಹ ಮೀನುಗಳನ್ನು ತಗೊಂಡು ಹೋಗ್ತಾರೆ. ಇಷ್ಟೊಂದು ಸವಲತ್ತುಗಳು ನಮ್ಮ ಹತ್ರ ಇರೋದ್ರಿಂದ ನಾವ್ ಇದನ್ನ ಯಾಕೆ ಬೆಳೆಸ್ಕೋಬಾರ್ದು ಅಂತ. ನಿಜವಾಗ್ಲು ಅಂದ್ರೆ ಪ್ರತಿಯೊಂದರಲ್ಲೂ ನಾವು ಲಾಭವನ್ನ ಪಡಿಬಹುದು. ಲಾಭದ ಹಿಂದೆ ನಷ್ಟ ಕೂಡ ಇರುತ್ತೆ. ಆದ್ರೆ ನಷ್ಟವನ್ನ ಮೆಟ್ಟಿ ನಿಂತಾಗ್ಲೇ ಆ ಲಾಭದ ಖುಷಿ ನಮ್ಗೆ ಅರಿವಾಗೋದು. ಈ ವಿಚಾರವಾಗಿ ಬಂದಾಗ ಮೀನುಗಾರಿಕೆ ಜೊತೆ ನಾವು ಇನ್ನೂ ಬೇರೆ ಬೇರೆ ವ್ಯವಸಾಯಗಳನ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಹೇಳ್ಬೇಕು ಅಂದ್ರೆ ಮತ್ತೊಂದು ಏನನ್ನ ಮಾಡಬಹುದು ಅಥವಾ ಯಾವ ರೀತಿ ಬೇರೆ ತರಹ ನಾವು ಬದುಕಬಹುದು? ನೋಡಿ ಅಮ್ಮ, ಕುರಿ ಸಾಗಾಣಿಕೆನೂ ಸಹ ಮಾಡ್ಕೋಬಹುದು, ಅಥವಾ ಕೋಳಿ ಸಾಗಾಣಿಕೆ ಸಹ ಮಾಡ್ಕೋಬಹುದು. ಕುರಿ ಸಾಗಾಣಿಕೆ ಅಂದ ತಕ್ಷಣ ಒಂದು ಟಗರ್ ಮರಿ ಇವಾಗ ತಗೊಂಡ್ ಬನ್ನಿ, ನೀವು ಹೇಳ್ತೀನಿ ಕೇಳಿ, ರೇಟ್ ಏನಿದೆ ಅಂತ ಕೇಳಿದ್ರೆ ಒಂದು 5,000 ರೇಟ್ ಇರುತ್ತೆ. ನೀವು ಬಾಳ ಅಂದ್ರೆ ಹಬ್ಬಬ್ಬ ನಿಮ್ ಹೊಲದಲ್ಲಿ ಬೆಳೆದಿರುವಂತಹ ಎಲ್ಲಾ ಪೀಕ್ ಉಳಿದಿದ್ದು ಎಲ್ಲ ಇದರಲ್ಲೇನೆ ಅವು ತಿಂದುಂಡು ಬದುಕ್ತವೆ. ಹೆಚ್ಚಿನ ಶ್ರಮ ವಹಿಸಬೇಕಾಗಿ ಏನಿರೋದಿಲ್ಲ. ಬಾಳ ಅಂದ್ರೆ ಆರೈಕೆ ಮಾಡೋದಷ್ಟೇ ಇರುತ್ತೆ. ನೀವು 3 ತಿಂಗಳ ಆದ್ರೆ ಸಾಕು, ನೀವು ಅಂತಿರಲ್ಲ ಡಬಲ್ ಆಗ್ಬಿಡತ್ತ, 3 ತಿಂಗಳಿಗೆ ನಿಮ್ಗೆ 5,000 ಇದ್ದದ್ದು 10,000 ಒಂದು ಮರಿ ಆಗುತ್ತಮ್ಮ. ಸೊ ಇಷ್ಟೆಲ್ಲ ಅನುಕೂಲ ಇರ್ಬೇಕಾದ್ರೆ ರೈತರು ಯಾಕೆ ನಾವು ಗೊಡಗಿ ಅಷ್ಟೊಂದು ಸೊರಗಿ ಒಂದಿಲ್ಲ ಒಂದು ತಲೆನ ಓಡಿಸಿ ವ್ಯವಸಾಯನ ಮುಂದುವರ್ಸೋದ್ರಿಂದ
ಬೇರೆ ಬೇರೆ ಮಿಶ್ರ ಬೇಸಾಯಗಳಾಯಿತು, ಹೈನುಗಾರಿಕೆ ಆಯಿತು, ಕುರಿ ಸಾಗಾಣಿಕೆ ಆಯಿತು, ಏನು ಬೇಕಾದರೂ ಮಾಡಿಕೊಂಡು ಬದುಕಬಹುದು ಅಂತ ನನ್ನ ಅಭಿಪ್ರಾಯ. ನಿಜವಾಗ್ಲೂ ಅಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದರಲ್ಲೂ ನಾವು ಯಾವ ರೀತಿ ಬೇರೆಯವರ ಜೊತೆ ಅಥವಾ ಬೇರೆಯವರೊಟ್ಟಿಗೆ ಹೊಂದಾಣಿಕೆ ಹೇಗಿರುತ್ತೆ ಅನ್ನೋ ಹಾಗೇನೆ ನಾವು ಪ್ರಕೃತಿಯ ಜೊತೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಕೂಡ ಕೃಷಿಯಲ್ಲಿ ತುಂಬ ಮುಖ್ಯ ಆಗುತ್ತೆ. ಈಗ ಕೃಷಿ ಅಂತ ಬಂದರೆ ಬರೀ ಆ ಮನುಷ್ಯರ ಜೀವನ ಆ ಸಸ್ಯಗಳ ಜೊತೆ ಮಾತ್ರ ಇರಲ್ಲ, ಆ ಭೂಮಿಯ ಜೊತೆ ಒಂದು ನಂಟಿರುತ್ತೆ, ಪ್ರಕೃತಿಯ ಜೊತೆ ಒಂದು ನಂಟಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬ ರೈತ, ಈಗ ನಾವು ಒಬ್ಬ ಡಾಕ್ಟರ್ ಇದ್ದರೆ ಅವನು ಬರೀ ಕೆಲವೇ ಪೇಷಂಟ್ಗಳನ್ನು ನೋಡಬಹುದು, ಅಥವಾ ಲಾಯರ್ ಇದ್ದರೆ ಕೆಲವು ಸಮಸ್ಯೆಗಳಿಗೆ ಮಾತ್ರ ಅವನು ಪರಿಹಾರ. ಆದರೆ ಒಬ್ಬ ರೈತ ಪ್ರತಿಯೊಂದು ಎಲ್ಲ ಪರಿಹಾರಗಳನ್ನು ಕಂಡುಕೊಳ್ಬಹುದು. ಅವನೊಬ್ಬ ವೈದ್ಯನಾಗಬಲ್ಲ, ಅವನೊಬ್ಬ ಇಂಜಿನಿಯರ್ ಆಗಬಲ್ಲ, ಅವನೊಬ್ಬ ಶಿಕ್ಷಕನಾಗಬಲ್ಲ, ಅವನೊಬ್ಬ ಏನು ಹೇಳ್ಬೋದು ಗುರು ಆಗಬಲ್ಲ. ಪ್ರತಿಯೊಂದು ಸ್ಥಾನದಲ್ಲೂ ರೈತ ಮುಂಚೂಣಿಯಲ್ಲಿ ಇರ್ತಾನೆ. ಸೊ ಅಂತಹ ವಿಶೇಷ ಸ್ಥಾನದಲ್ಲಿ ಇವತ್ತು ನೀವಿದ್ದೀರ. ನಿಮ್ಮ ಜೀವನದ ಬಗ್ಗೆ, ಈ ರೈತರ ಜೀವನದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಈಗ ತುಂಬ ಜನರಿಗೆ ಇರುತ್ತೆ, ಏನು ಕೆಲವೊಬ್ರು ಹೇಳ್ತಾರೆ ರೈತರಿಗೆ ಏನು ಬಿಡು ಕಷ್ಟ, ಅವರು ತುಂಬ ಚೆನ್ನಾಗಿ ದುಡಿತಾರೆ, ತುಂಬ ಚೆನ್ನಾಗಿರ್ತಾರೆ, ಕಾಲ್ಗೆ ಆಳಿರ್ತಾರೆ, ಕೈಕಾಲ್ಗೆ ಆಳಿರ್ತಾರೆ, ಈಗಂತೂ ರೈತರು ದುಡಿಬೇಕಂತಾನೆ ಇಲ್ಲ ಅಂತ ಹೇಳೋರು ಇರ್ತಾರೆ. ಅದನ್ನು ಹೊರತುಪಡಿಸಿ ರೈತರ ಜೀವನ ತುಂಬ ಕಷ್ಟಕರವಾಗಿದೆ, ಅವನು ಒಂದೊಂದು ಅಗಳಿಗೋಸ್ಕರನೂ ಅವನು ಎಷ್ಟು ಶ್ರಮಿಸಬೇಕು ಅಂತ ಮರುಗೋ ಜನನೂ ಇರ್ತಾರೆ. ಈ ಎರಡರ ಮಧ್ಯ ಬ್ಯಾಲೆನ್ಸ್ ಆಗಿ ಹೇಳಬೇಕು ಅಂದರೆ ರೈತರ ಜೀವನದ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ರೈತರ ಜೀವನದ ಬಗ್ಗೆ ಹೇಳೋದಾದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಹೆಚ್ಚಾಗಿ ನೋಡಿ, ನಾವು ಮೊದಲು ರೈತರ ಬಗ್ಗೆ ಇರುವಂತ ಅಭಿಪ್ರಾಯಗಳನ್ನ ನಾವು ತಕೊಳ್ಬೇಕಾಗಿತ್ತು. ಅಯ್ಯೋ ರೈತ ಅಂದ ತಕ್ಷಣ ರೈತರ ಮನೆಗೆ ಹೆಣ್ಮಕ್ಳು ಕೊಡಲ್ಲಮ್ಮ ನಾವು. ನೋಡಿ, ಬೇಕಿದ್ರೆ ಅವನು ಯಾವ್ದಾದ್ರು ಕಂಪ್ನಿಯಲ್ಲಿ ವರ್ಕ್ ಮಾಡ್ಲಿ, ಇಂಜಿನಿಯರ್ ಅದಾನ, ಡಾಕ್ಟರ್ ಅದಾನ, ಅಂದ್ರೆ ಅವ್ರಿಗೆ ಬೇಗ ಹೆಣ್ಣು ಕೊಡಕ್ ಇಷ್ಟಪಡ್ತೀವಿ. ಅದೇ ಒಬ್ಬ ರೈತ ಅದಾನೆ, ಭೂಮಿ ಎಲ್ಲ ವ್ಯವಸಾಯ ಮಾಡ್ಕೊಂಡು ಹೋಗ್ತಾನೆ ಅಂದ್ರೆ ಅಯ್ಯೋ ವ್ಯವಸಾಯನಾ, ಆ ಅಭಿಪ್ರಾಯ ನಮ್ ಬದಲು ಮಾಡ್ಕೋಬೇಕು. ಯಾಕೆ ಮಾಡ್ಕೋಬೇಕಂದ್ರೆ ಇಷ್ಟ ತರದ ಎಲ್ಲ ಲಾಭಗಳು ಇದಾವೆ. ಇದರಲ್ಲಿ ಲಾಭ ಮಾಡಿಕೊಂಡು ವ್ಯವಸಾಯದಲ್ಲಿ ಮುಂದುವರೆದಿದ್ದೇಕಾದ್ರೆ ಯಾವ ಕಂಪ್ನಿನೂ ಅವರನ್ನು ಸರಿಸಾಟಿ ಮಾಡಕ್ ಸಾಧ್ಯ ಇಲ್ಲ ಅಂತ ನಾವು ನಮ್ಮ ತಿಳುವಳಿಕೆ ಪ್ರಕಾರ ಒಂದು ವಿಷಯವನ್ನ ಅಳಿತೀವಿ. ಸೊ ನಾವು ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಾಗ್ಲೇ ಅದ್ರ ಮಹತ್ವ ಆಗಿರಬಹುದು, ಅದರಲ್ಲಿರೋ ವಿಷಯ ಏನು ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಾಗೋದು. ನಾವೊಂದು ಮಾತು ಹೇಳ್ತೀವಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ, ಅದು ಎಲ್ಲದರಲ್ಲೂ ಅಪ್ಲೈ ಆಗಲ್ಲ. ಸೊ ನಾವೇನು ಮಾಡ್ತೀವಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಫಾರ್ಮುಲಾ ಇಟ್ಕೊಂಡು ಅದನ್ನೇ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಹೋಗ್ತೀವಿ. ಆದರೆ ಈಗಿನ ಸಂದರ್ಭ ಏನಾಗಿದೆ ಅಂದರೆ ಕ್ಷಣ ಕ್ಷಣಕ್ಕೂ ನಮ್ಮ ಜೀವನ ಶೈಲಿ ಬದಲಾಗ್ತಾನೆ ಇದೆ. ಯಾವುದು ಇವತ್ತಿದ್ದ ಹಾಗೆ ನಾಳೆ ಇರಲ್ಲ. ಸೊ ರೈತನ ಜೀವನ ಕೂಡ ಇವತ್ತಿದ್ದ ಹಾಗೆ ನಾಳೆ ಇರಲ್ಲ. ಅವನೊಬ್ಬ, ನಾವು ಹೇಳ್ತೀವಲ್ಲ, ದೇಶದ ಬೆನ್ನೆಲುಬು ರೈತ ಆದರೆ ನಮ್ಮ ಗಡಿಯನ್ನು ಕಾಯೋಕೆ ಯೋಧ ರೈತನ ಥರಾನೇ. ರೈತ ಎಷ್ಟು ಕಷ್ಟಪಡ್ತಾನೋ ಯೋಧ ಕೂಡ ಅಷ್ಟೇ ಕಷ್ಟಪಡ್ತಾನೆ. ಯೋಧ ಏನು ಶ್ರಮಿಸ್ತಾನೋ ಅಷ್ಟೇ ರೈತ ಕೂಡ ಶ್ರಮಿಸ್ತಾನೆ. ನಿಜವಾಗ್ಲೂ ಈ ರೈತ ಜೀವನ ಅಂದರೆ ಒಂದು ಏನು ಹೇಳ್ತಾರೆ, ಅದೊಂದು ಸಾಧನೆನೇ ಅದು. ಆಮೇಲೆ ಒಂಥರ ಅಚೀವ್ಮೆಂಟ್ ಮಾಡ್ದಂಗೆ. ಆಮೇಲೆ ದಿನದಿನೂ ಹೊಸ ಒಂದು ಏನು ಹೇಳ್ತಾರೆ ಪ್ರಶ್ನೆಗಳೇ ಹುಟ್ಟುತ್ತೆ, ಹೊಸ ಹೊಸ ಪರೀಕ್ಷೆಗಳೇ ಬರುತ್ತೆ. ನೀವು ಈಗಿನ ಅಂದರೆ ಇನ್ನೂ ನಾನು ಕೃಷಿ ಮಾಡಬೇಕು ಅಥವಾ ಈಗಷ್ಟೇ ಕೃಷಿ ಬಗ್ಗೆ ಆಸಕ್ತಿಯನ್ನು ವಹಿಸಿರೋ ಯುವ ಕೃಷಿಕರಿಗೆ ಏನಾದರೂ ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಯುವ ಕೃಷಿಕರಿಗೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೊಂತೇನಂದ್ರೆ, ಸ್ವಲ್ಪ ಈಗಿನ ಮೊಬೈಲ್ಗಳನ್ನು ಅವಾಯ್ಡ್ ಮಾಡಿ. ನಾವು ಈ ವಾಹಿನಿ ಮೂಲಕ ಹೇಳಕ್ ಇಷ್ಟಪಡೋದೇ ಅದನ್ನ. ನಾವೇನ್ ಮಾಡ್ತೀವಿ ಗೊತ್ತಾ, ಒಂದು ವಯಸ್ಸಿಗೆ ಬಂದ ತಕ್ಷಣ ಮಕ್ಕಳಿಗೆ ಅನುಕೂಲಕ್ಕೆ ತಕ್ಕ ಅವರು ಅದರಿಂದ ವಿದ್ಯಾಭ್ಯಾಸ ಮಾಡಿಕೊಳ್ಳಿ ಅಂತ ತಂದೆ ತಾಯಂದ್ರು ಫೋನ್ಗಳನ್ನ ಕೊಡ್ತೀವಿ. ಅದರ ಬದಲು ಮಾಡಿ ನೀವು ಅದರಿಂದ ಉಪಯೋಗ ತಗೊಳ್ರಿ. ಅದರೊಳಗೆ ಎಷ್ಟು ಹೊಸ ಹೊಸ ವೈಜ್ಞಾನಿಕವಾಗಿ ನಾವು ವ್ಯವಸಾಯಗಳನ್ನ ಹೇಗೆ ಮಾಡಬಹುದು ಅಂತ ಅದನ್ನ ನಾವಿನ್ನು ಅದರಲ್ಲಿ ತಿಳ್ಕೊಬಹುದು. ಅದನ್ನ ಬಿಟ್ಟು ಅದನ್ನೇ ನೋಡ್ತಾ ಆಟ ಆಡ್ತಾ ಕೂತ್ಕೊಂಡ್ರೆ ಈ ವ್ಯವಸಾಯಗಳನ್ನ ಬೆಳೆಸೋಕೂ ಆಗಲ್ಲ, ಮುಂದುವರ್ಸಕ್ಕೂ ಆಗಲ್ಲ. ನೋಡ್ರಿ, ಅವಾಗ ಚಿಕ್ಕ ಮಕ್ಕಳು ಅಳ್ತಾರೆ ಅಂದ ತಕ್ಷಣ ನಾವು ಅವಾಗೆಲ್ಲ ತಾಯಂದ್ರೆಲ್ಲ ಏನ್ ಮಾಡ್ತಿದ್ವಿ, ನಾವು ತಾಯಿಗಳಾದಾಗೆ ನಮ್ಮ ತಾಯಂದ್ರು ಕೂಡ ಚಂದಮಾಮನ್ ತೋರಿಸಿ ಆಲ್ಮೋಸ್ಟ್ ಆ ಚಂದಮಾಮ ನೋಡೋದ್ರೊಳಗೆ ಒಂದು ತುತ್ತಿಟ್ಬಿಡ್ತಿದ್ರು. ಈಗ ಹಂಗಲ್ಲ ರೀ. ಈಗ ಚಿಕ್ಕ ಮಕ್ಳು ಇರ್ತಾರೆ, 2 ವರ್ಷ ಇರಲ್ಲ, 1 ವರ್ಷ ಇರಲ್ಲ, ಅವ್ರಿಗೆ ಹೇಳ್ತಾ ಇದಾರೆ, ಊಟ ಮಾಡ್ಸಕ್ ಆಗ್ತಾ ಇಲ್ಲ ಅಂದ್ರೆ ತಾಯಂದ್ರೆ ಮೊಬೈಲ್ ಅನ್ನ ಕೊಡ್ತಾರೆ. ಇದು ತುಂಬಾ ಒಂದು ಹಾನಿಕಾರಕ ವಿಷಯ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಆ ಚಿಕ್ಕ ಮಗುವಿನಿಂದನೇ ಆರಂಭ ಆಗಿರೋದು. ಇನ್ನ ಯುವ ಪೀಳಿಗೆ ಎಷ್ಟು ಕೆಟ್ಟ ಹೋಗ್ಬೋದು ಅಂತ ನಾವೇ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ. ಸೊ ಹಿಂಗಾಗಿ ದಯವಿಟ್ಟು ಯುವ ಜನತೆ ಎಚ್ಚೆತ್ತುಕೊಳ್ಳಿ.
ನಿಮ್ಮ ಜೀವನನ ನೀವೇ ರೂಪಿಸ್ಕೊಳ್ಳೋ ಅಷ್ಟು ಸಮಯ ದೇವರ ಆಲ್ರೆಡಿ ಕೊಟ್ಟಿರ್ತಾನೆ ನಿಮ್ಗೆ. ಅದನ್ನ ಬಳಸ್ಕೊಳ್ಳೋ ರೀತಿ ನಿಮ್ಮಲ್ಲಿ ಇರ್ಬೇಕು. ಫಸ್ಟ್ ನಿಮ್ಮದು ಭೂಮಿ ಇದೆಯಾ, ಭೂಮಿನ ಪ್ರೀತಿಸೋದ್ ಕಲ್ಸಿ. ನಾವು ಪ್ರೀತಿಸೋಣ, ಮಕ್ಕಳಿಗೆ ಪ್ರೀತಿಸೋದ್ ಕಲ್ಸೋಣ. ಅದರಲ್ಲಿ ಏನ್ ಬೆಳೆ ಬೆಳಿಬಹುದು, ಆ ಬೆಳೆ ಬೆಳೆದ್ರಿಂದ ಏನ್ ಲಾಭ ಮಾಡ್ಕೋಬಹುದು. ನೀವು ಈಗ ಓದಿದಕ್ಕೋಸ್ಕರ ಅದರಿಂದ ಬೇರೆ ಬೇರೆ ರೀತಿಯಿಂದ ನಾವು ವ್ಯವಸಾಯಗಳನ್ನ ಹೊಸ ಟೆಕ್ನಾಲಜಿ ಅಳವಡಿಸಿಕೊಂಡು ಅದರಿಂದ ನಾವು ಮುಂದುವರಿಸೋಣ ಅಂತ ನನ್ನ ಅಭಿಪ್ರಾಯ. ಮತ್ತೆ ಯುವ ಜನತೆ ನಾವು ವ್ಯವಸಾಯದ ಬಗ್ಗೆ ತಾಶ್ಚಾರವಾಗಿ ದಯವಿಟ್ಟು ಮಾತಾಡಬೇಡಿ ಅಂತ ಕೇಳ್ಕೊಂತೀವಿ. ಅಂದ್ರೆ ನಾವ್ ಆಗ್ಲೇ ಹೇಳ್ದ ಹಂಗೆ ತಾಯಿ ಏನ್ ಫೀಡ್ ಮಾಡ್ತಾಳೆ ಮಕ್ಕಳಿಗೆ, ಏನನ್ನ ಹೇಳ್ತಾಳೆ ಅದನ್ನೇ ಮಕ್ಕಳು ಅಳವಡಿಸ್ಕೊಳ್ಳೋದು ಜೀವನದಲ್ಲಿ. ಎಷ್ಟೋ ಒಂದು ಸಂದರ್ಭಗಳಲ್ಲಿ ನಾವು ನೋಡಿರ್ತೀವಿ. ಈಗ ಯಾರು ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಕೇಳಿದ್ರೆ ನೀವು ಫಸ್ಟ್ ಹೇಳೋದು ನನ್ನ ತಂದೆ ತಾಯಿ ಹೀಗೆ ಮಾಡಿದ್ರು, ಅದು ನನಗೆ ಪ್ರೇರಣೆಯಾಗಿ ಅದನ್ನೇ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡೆ ಅಂತ. ಈಗ ನೀವು ಹೇಳಿದ ಹಾಗೆ ನಾವು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಆ ಜೋಗುಳದ ಹಾಡುಗಳಾಗಿರಬಹುದು, ಈಗ ಎಲ್ಲವೂ ಫೋನಲ್ಲೇ ಸಿಗೋದ್ರಿಂದ ಜೋಗುಳ ಬೇಕಂದ್ರೂ ಕೂಡ ಯೂಟ್ಯೂಬಲ್ಲೇ ಹಾಕೋದು ನಾವು. ಸೊ ಅಷ್ಟಾಗಿ ನಾವು ಅದನ್ನು ಒಂಥರ ಹೆಂಗಂತೀವಿ, ನಾವು ಖುಷಿಯಾಗಿ ಅಭಿವೃದ್ಧಿ ಆಗಿದ್ದೀವಿ ಅಂತ ಹೇಳೋಕ್ಕೂ ಆಗಲ್ಲ, ಹಾಗಂತ ಬೇಜಾರು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದರೆ ಜೀವನನೇ ಆ ರೀತಿಯಲ್ಲಿ ನಡೀತಾ ಇದೆ. ಬಟ್ ಇದನ್ನೆಲ್ಲವನ್ನೂ ಬದಲಾಯಿಸೋ ಶಕ್ತಿ ನಮ್ಮಲ್ಲಿದೆ. ಈ ಒಂದು ವಿಚಾರವಾಗಿ ಕೃಷಿಯಿಂದ ಏನಾದರೂ ಬದಲಾವಣೆ ಆಗುತ್ತೆ ಅಥವಾ ಬದಲಾವಣೆ ಮಾಡಬೇಕು. ಈಗ ಕೃಷಿ ಅನ್ನೋದು ಬರೀ ಅದೊಂದು ವ್ಯವಸಾಯ ಅದಕ್ಕೆ ಮಾತ್ರ ಸೀಮಿತ ಅಲ್ಲ. ಆ ಕೃಷಿಯಲ್ಲೂ ಒಂದು ಜೀವನ ಇದೆ, ಆ ಕೃಷಿಯಲ್ಲೂ ಒಂದು ಜೀವನ ಶೈಲಿ, ಒಂದು ಉತ್ಸಾಹ ಇದೆ, ಒಂದು ಪ್ರೇರಣೆ ಇದೆ. ಸೊ ಈ ಕೃಷಿ ನಮ್ಮ ಸಾಮಾನ್ಯರ ಜೀವನಕ್ಕೆ ಹೇಗೆ ಪ್ರೇರಣೆ ಆಗಬಲ್ಲದು ಅಂತ ನಿಮ್ಗನ್ಸುತ್ತೆ, ನಮ್ಮ ಜೀವನ ಬದಲಾಗಕ್ಕೆ? ಸಾಮಾನ್ಯರಿಂದ ಅತಿ ಸಾಮಾನ್ಯರವರಿಗೂ ಈ ಒಂದು ವ್ಯವಸಾಯದ ಬಗ್ಗೆ ನಾ ಹೇಳಿನಲ್ಲ. ಈಗೇನಂದ್ರೆ ನೀವು ಏನಂದ್ರೆ ತಾಯಿಯೇ ಮೊದಲ ಗುರು, ಪಾಠಶಾಲೆ ಕೂಡ ಇಲ್ಲಿಂದನೇ ಪ್ರಾರಂಭ ಆಗ್ತಿದ್ವಿ. ಹಾಗೆ ಕೃಷಿ ಕೂಡ ಪಾಠಶಾಲೆ ನಮಗೆ ಅಂತ ನಾವು ಪ್ರತಿಯೊಬ್ರು ಮನವರಿಕೆ ಮಾಡ್ಕೊಳ್ಳೇಬೇಕಾಗಿದೆ ಅಮ್ಮ. ಇವಾಗ ನಿಮಗೆ ಮುಂದಿನ ದಿನಗಳಲ್ಲಿ ಅನ್ನ ಸಿಗೋದಿಲ್ಲ, ಅನ್ನ ನೀರಿಗೋಸ್ಕರ ನಾವು ಪರದಾಡೋ ದಿನಗಳು ಬಹಳ ದಿನ ಉಳಿದಿಲ್ಲ. ಆದ್ರೆ ನಾವು ಈಗಲೇ ಎಚ್ಚೆತ್ತುಕೊಂಡು ಈಗಿನ ಯುವ ಜನತೆಯಿಂದ ಹಿಡಿದು ಮನೆಯವರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ವ್ಯವಸಾಯನ ಪ್ರೀತಿಸಿ ಅದನ್ನ ಬೆಳೆಸಿದ್ದೇ ಕರೆ. ಆದ್ರೆ ನಾವು ಮುಂದೊಂದಿನ ಇಡೀ ವಿಶ್ವಕ್ಕೆ ಅನ್ನ ಹಾಕುವಷ್ಟು ನಾವು ಬೆಳೆದು ನಿಲ್ಬಹುದು ಅಂತ ನನ್ನ ಅಭಿಪ್ರಾಯ. ನಿಜವಾಗ್ಲೂ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಕೃಷಿಗೆ ಬೆಂಬಲವನ್ನು ನೀಡಬೇಕು. ಈಗ ನಾವು ಈಗ ಹೊಸ ರೀತಿಯ ಒಂದು ಕಂಪ್ಯೂಟರ್ ಬಂತು ಅಥವಾ ಹೊಸ ಮೊಬೈಲ್ ಏನೋ ಸಿಕ್ತು ಅನ್ನುವಾಗ ಆ ವಿಷಯವನ್ನು ನಾವು ಯಾವ ರೀತಿ ಹಂಚ್ಕೊಳ್ತೀವಿ, ಅದೇ ರೀತಿಯಾಗಿ ಅದಕ್ಕಿಂತ ಜಾಸ್ತಿ ಕೃಷಿಯಲ್ಲಿ ಏನೋ ಬದಲಾವಣೆ ಆಗಿದೆ ಅಂದರೆ ಅದನ್ನು ನಾವು ಶೇರ್ ಮಾಡಬೇಕು. ಕೃಷಿಯಲ್ಲಿ ಏನೋ ಒಂದು ಹೊಸ ಸಂಶೋಧನೆ ಆಗಿದೆ ಅಂದರೆ ಸಾಮಾನ್ಯರು ಕೂಡ ಅದರತ್ತ ಒಂದು ಸ್ವಲ್ಪ ಮುಖ ಮಾಡಬೇಕು. ಸೊ ನಾವೇನು ಮಾಡ್ತೀವಿ ಅಂದರೆ ನಾವೇನೋ ಕೆಲಸ ಮಾಡ್ತಿದ್ದೀವಿ, ತಿಂಗಳಿಗೆ ಸಾಕಾಗುವಷ್ಟು ಸಂಬಳ ಬರ್ತಿದೆ, ನಮ್ಮ ಜೀವನ ಸುಖಕರವಾಗಿದೆ, ಸಮೃದ್ಧಿಯಾಗಿದೆ, ನಾವು ಆರಾಮಾಗಿದ್ದೀವಿ ಅಂದ ತಕ್ಷಣ ನಾವೇನು ಮಾಡ್ತೀವಿ, ನಮ್ಮ ಚೌಕಟ್ಟನ್ನು ನಾವು ದಾಟಲ್ಲ. ಈಗಿನ ಜೀವನ ಶೈಲಿಯಲ್ಲಿ ನಮಗೆ ನಾವೇ ಒಂದು ಚೌಕಟ್ಟು ಹಾಕೊಂಡು ಬಿಟ್ಟಿರ್ತೀವಿ. ಸೊ ಆ ಚೌಕಟ್ಟನ್ನು ದಾಟಿ ನಾವು ಆಚೆ ಬರಲ್ಲ. ನಮ್ಮ ಈ ಕಾರ್ಯಕ್ರಮದ ಮೂಲಕ ಹೇಳಬೇಕು ಅಂದರೆ ಈಗ ಎಲ್ಲರೂ ನಾವು ಏನೇನೋ ಕಾರ್ಯಕ್ರಮಗಳನ್ನು ನೋಡ್ತೀವಿ. ಸೊ ನಾವು ಹೆಚ್ಚೆಚ್ಚು ಈ ಥರದ ಕೃಷಿ ಆಗಿರಬಹುದು, ಯಾಕಂದರೆ ನಮ್ಮ ದೇಶದ ಒಂದು ಮೂಲ ಕಸಬು ಅಂತ ಹೇಳ್ಬೋದು. ಇದು ಬೆನ್ನೆಲುಬು ಅಂತಂದ ತಕ್ಷಣ, ದೇಶ ಬಂದ ತಕ್ಷಣ ಅಲ್ಲಿ ರೈತ ಕಾಣಿಸ್ತಾನೆ ನಮಗೆ. ರೈತ ಅಂತ ಅಂದರೆ ಇಡೀ ದೇಶ ರೈತನಲ್ಲಿ ನಾವು ಕಾಣ್ತೀವಿ. ಅವನು ಒಂದಿನ ಅನ್ನ ಹಾಕಲಿಲ್ಲ ಅಂದರೆ ನಮ್ಮ ಇಡೀ ದೇಶ ಯಾವ ಪರಿಸ್ಥಿತಿಗೆ ಬಂದು ತಲುಪುತ್ತೆ ಅಂತ ಹೇಳೋಕ್ಕಾಗಲ್ಲ. ಇತ್ತೀಚೆಗಂತೂ ನಾವು ಹಸಿರು ಅನ್ನೋದಾಗಲಿ ಅಥವಾ ನಮ್ಮ ಹೊಲ ಗದ್ದೆಗಳಾಗಲಿ ಭಾಳ ಕಡಿಮೆ, ಅಂದರೆ ಕ್ಷೀಣಿಸ್ಬಿಟ್ಟಿದೆ ಅಂತಲೂ ಹೇಳಬಹುದು. ಸೊ ಅದರ ಮಧ್ಯ ತಮ್ಮ ಕೃಷಿ ಭೂಮಿಯನ್ನು ಮಾರೋರು ಕೂಡ ಜಾಸ್ತಿ ಆಗಿದ್ದಾರೆ. ಈಗ ಅನಿವಾರ್ಯ ಕಾರಣಕ್ಕಾಗಿ ಜಾಸ್ತಿ ಇದೆ ಅದರಲ್ಲಿ ಸ್ವಲ್ಪ ಮಾರ್ಕೊಳ್ತೀನಿ ಅನ್ನೋದು ಬೇರೆ, ಆದರೆ ಇರೋ 1-2 ಎಕರೆ ಜಾಗಗಳನ್ನು ಮಾರ್ಕೊಳ್ಳೋರು ಇದ್ದಾರೆ. ಸೊ ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡ್ರಿ ಅಮ್ಮ, ನಾವು ಏನು ಮಾರು ಹೋಗ್ತಾ ಇದೀವಿ ಅಂದ್ರೆ ಈಗಿನ ಯುವ ಪೀಳಿಗೆರ ಆಗಲಿ ಅಥವಾ ನಮ್ಮ ಒಂದು ಕಾಲದವರೆಗಿನ ಜನ ಏನಿದ್ದೇವೆ ಅಂದ್ರೆ ಶ್ರೀಮಂತಿಕೆಯನ್ನ ಪ್ರೀತಿಸೋ ಜನ ಬಹಳ ಆಗ್ತಾ ಇದೀವಿ ಅನಿಸ್ತಾ ಇದೆ ನನಗೆ. ಶ್ರೀಮಂತ ಹೆಂಗಾಗ್ಬೇಕಪ್ಪ, ನಮಗೆ ಇದು ವ್ಯವಸಾಯದಿಂದ ಏನೋ ಆಗ್ತಾ ಇಲ್ಲ, ನಮಗೆ ಎಲ್ಲಾ ಬೇಗ ಆಗ್ಬಿಡ್ಬೇಕು. ಈಗ ಸದ್ಯ ಬೀಜ ಭೂಮಿಗೆ ಹಾಕಿವಿ ಅಂದ್ರೆ ನಮ್ಗೆ ಮುಂದಿನ ತಿಂಗಳ ಬಂದ್ಬಿಡ್ಬೇಕು, ಆಗ್ಬಿಡ್ಬೇಕು. ಇಷ್ಟು ಒಂದು ವೇಗದ ಒಂದು ಮನಸ್ಥಿತಿಯನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗಿನ ಜನ. ಇದನ್ನ ನಾವು ಬದಲಾವಣೆ ಮಾಡ್ಕೋಬೇಕಾಗಿದೆ ಅಮ್ಮ. ನಾವು ಮೊದಲಿಗೆ ನಾವು ಫಸ್ಟ್ ಅದನ್ನ ಈ ರೀತಿಯಾಗಿ ಮನಸ್ಥಿತಿನ ಚೇಂಜ್ ಮಾಡ್ಕೊಂಡಾಗ ಮಾತ್ರ ನಾವೇನಾದ್ರೂ ಒಂದ್ ಇದ್ರಾಗೆ ಸಾಧಿಸಕ್ ಸಾಧ್ಯ ಆಗುತ್ತೆ.
ನಿಜವಾಗ್ಲೂ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ತುಂಬ ವಿಚಾರಗಳ ಬಗ್ಗೆ. ಈಗ ಒಂದು ಮಹಿಳೆ ಏನು ಮಾಡಬಲ್ಲಳು ಅಂತ ಅನ್ನೋ ಪ್ರಶ್ನೆಗೆ, ಪ್ರತಿಯೊಂದು ಪ್ರಶ್ನೆಗೆ ನೀವು ವಿಸ್ತಾರವಾಗಿ ಉತ್ತರ ಕೊಟ್ರಿ. ಅಂದರೆ ಕೆಲವೊಬ್ರು ಹೇಳ್ತಾರೆ ಒಬ್ಬ ಗಂಡ್ಮಗ ದುಡಿದ್ರೆ ಅವನಷ್ಟು ನಾಲೆಡ್ಜು ಹೆಣ್ಮಕ್ಳಿಗೆ ಇರಲ್ಲ, ವ್ಯಾವಹಾರಿಕ ಜ್ಞಾನ ಹೆಣ್ಮಕ್ಳಿಗೆ ಕಡಿಮೆ ಅಂತ ಕೆಲವೊಬ್ರು ಮಾತಾಡ್ತಾರೆ. ಆದರೆ ಬುದ್ಧಿವಂತಿಕೆಯಿಂದ ಸಂಸಾರವನ್ನು ತೂಗಿಸಬಲ್ಲಳು, ನೋಡ್ಕೊಳ್ಬಲ್ಲಳು, ಹಾಗೆ ಅದರ ಜೊತೆ ಜೀವನವನ್ನು ಸಾಗಿಸೋದ್ರ ಜೊತೆ ವ್ಯವಸಾಯವನ್ನು ಕೂಡ ಮಾಡಬಲ್ಲಳು ಒಂದು ಹೆಣ್ಣು ಅಂತ ಇವತ್ತು ನೀವು ಆ ಒಂದು ಉತ್ತರಕ್ಕೆ ಹಾಗೆ ಆ ವಿಚಾರಕ್ಕೆ ಒಂದು ನಿದರ್ಶನ ಅಂತ ಹೇಳಬಹುದು. ನೀವು ಬಂದಿದ್ದು ನಿಜವಾಗ್ಲೂ ಖುಷಿ ಆಯಿತು. ಧನ್ಯವಾದಗಳು ನಿಮಗೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ನಮಗೆ ನಮ್ಮ ಆತ್ಮಸ್ಥೈರ್ಯ ಬೇಕು, ಹಾಗೆ ಧೈರ್ಯ ಇರಬೇಕು. ಧೈರ್ಯ ಇದ್ದರೆ ಸಾಕು, ನಮ್ಮ ಬಗ್ಗೆ ನಮಗೆ ನಂಬಿಕೆ ಇದ್ದರೆ ಸಾಕು, ಅದು ಯಾವುದೇ ಕೆಲಸ ಆದರೂ ನಾವು ಆರಾಮಾಗಿ ಮಾಡಬಹುದು. ಹಾಗೆ ನಾವು ಯಾವ ಕೆಲಸವನ್ನು ಮಾಡ್ತಿದ್ದೀವೋ ಅದ್ರ ಬಗ್ಗೆ ಶ್ರದ್ಧೆ ಇರಬೇಕು, ಅದ್ರ ಬಗ್ಗೆ ಪ್ರೀತಿ ಇರಬೇಕು, ಅದ್ರ ಬಗ್ಗೆ ಕಾಳಜಿ ಭಕ್ತಿ ಇರಬೇಕು. ಈ ಎಲ್ಲ ವಿಚಾರಗಳನ್ನು ಒಬ್ಬರಲ್ಲಿ ನೋಡಬಹುದಂದ್ರೆ ಅದು ಒಬ್ಬ ರೈತ ಮಾತ್ರ. ಈಗ ಒಬ್ಬ ರೈತ ಮಹಿಳೆ ಕೂಡ. ಹಾಗೆ ಈ ತರಹದ ವಿಶೇಷ ವಿಚಾರಗಳನ್ನು, ವಿಶೇಷವಾದ ಸಂಚಿಕೆಗಳ ಜೊತೆ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ಹೊತ್ಕೊಂಡು ನಾವು ಬರ್ತೀವಿ. ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.